ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಫಾ ಮೆನು. ಇವತ್ತು ನಾನು ಒಂದು ಹೆಲ್ತಿ ಡ್ರಿಂಕ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಕ್ಯಾರೆಟ್ ಮಿಲ್ಕ್. ಚಿಕ್ಕವಳಾಗಿದ್ದಾಗ ಕ್ಯಾರೆಟ್ನ ತಿನ್ನಲ್ಲ ಅಂತ ನಮ್ಮಮ್ಮ ಈ ಥರ ಡ್ರಿಂಕ್ ಮಾಡಿ ಕೊಡ್ತಿದ್ರು. ತುಂಬ ಇಷ್ಟಪಟ್ಟು ಕುಡಿತಿದ್ದೆ. ಸೊ ನಿಮ್ಮ ಮಕ್ಕಳು ಕೂಡ ಕ್ಯಾರೆಟ್ನ ಇಷ್ಟಪಡಲ್ಲ ಅಂತ ಅಂದರೆ ಈ ಥರ ಒಮ್ಮೆ ಮಾಡಿಕೊಡಿ, ತುಂಬ ಇಷ್ಟಪಡ್ತಾರೆ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನಲ್ಲಿ 1-2 ಕಪ್ ಹಾಲನ್ನ ಹಾಕ್ಕೊಂಡು, ಹಾಲು ಬಿಸಿ ಆದ ನಂತರ ಇದರಲ್ಲಿ 2 ಕಪ್ ಕ್ಯಾರೆಟ್ ತುರಿ, 2 ಕಪ್ ಹಾಲಿಗೆ 2 ಕಪ್ ಕ್ಯಾರೆಟ್ ತುರಿ ಅಂತ ಮೆಷರ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಕುದಿಯೋಕೆ ಬಿಡಬೇಕು. ಕ್ಯಾರೆಟ್ ಚೆನ್ನಾಗಿ ಬೇಯೋವರೆಗೂ ನಾವು ಇದನ್ನು ಕುದಿಸ್ಕೊಳ್ಬೇಕು. ಹಾಲು ಕುದ್ದು ಗಟ್ಟಿಯಾಗ್ತಾ ಬರುತ್ತೆ. ಸುಮಾರು 5-10 ನಿಮಿಷ ಈ ಥರನೇ ನಾವು ಇದನ್ನ ಕುದಿಸ್ಕೊಳ್ಬೇಕು. ಅರ್ಧದಷ್ಟು ಆಗಬೇಕು ಹಾಲು, ಅಲ್ಲಿವರೆಗೂ ನಾವು ಕುದಿಸ್ಕೊಳ್ಬೇಕು. ಮಧ್ಯ ನಾವು ಇದನ್ನ ತಿರುಗಿಸ್ತಾ ಇರಬೇಕು, ಇಲ್ಲ ಅಂತಂದರೆ ಹಾಲು ಕೆಳಗಡೆ ಸುಟ್ಬಿಡುತ್ತೆ. ಸೊ ಇದನ್ನು ಆದಷ್ಟು ಕಮ್ಮಿ ಉರಿ ಇಟ್ಕೊಂಡೇ ನಾವು ಕುದಿಸ್ಕೊಳ್ತಾ ಇದ್ದರೆ ಒಳ್ಳೆಯದು. ಇದು ಇವಾಗ ಆಗಿದೆ. ಕ್ಯಾರೆಟ್ ಕೂಡ ಚೆನ್ನಾಗಿ ಬೆಂದಿದೆ. ಇದು ಕ್ಯಾರೆಟ್ ಬೆಂದಿದೆ ಅಂತ ಹೇಗೆ ಚೆಕ್ ಮಾಡೋದು ಅಂತಂದರೆ, ಈ ಥರ ತಗೊಂಡು ಕೈಯಲ್ಲಿ ಪ್ರೆಸ್ ಮಾಡಿದರೆ ಇದು ಒಡೆಯುತ್ತೆ. ಈ ಥರ ಆಗಿದೆ ಅಂದರೆ ಆಗಿದೆ ಅಂತ. ಸೊ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನ ಆರೋದಕ್ಕೆ ಬಿಡಿ. ಆರಿದ ನಂತರ ಕ್ಯಾರೆಟ್ ತುರಿನ ಮಾತ್ರ ಹಾಲಿಂದ ತೆಗೆದು ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದರಲ್ಲಿ 1/4 ಕಪ್ ನೆನೆಸಿಟ್ಕೊಂಡಿರೋ ಗೋಡಂಬಿ ಮತ್ತು 1/4 ಕಪ್ ನೆನೆಸಿಟ್ಕೊಂಡಿರೋ ಬಾದಾಮಿನೂ ಹಾಕ್ಕೊಂಡು ಇದೆಲ್ಲ ಸೇರಿಸಿ ಫೈನ್ ಪೇಸ್ಟಾಗಿ ನಾವು ಇದನ್ನ ರುಬ್ಕೊಳ್ಬೇಕು. ರುಬ್ಬಿಟ್ಕೊಂಡಿರೋ ಈ ಪೇಸ್ಟ್ನ ಮೊದಲೇ ಕುದಿಸಿದ್ವಲ್ಲ ಅದೇ ಹಾಲಲ್ಲೇ ಹಾಕ್ಕೊಳ್ಳಿ. ಹಾಲು ಕುದ್ದು ಕಮ್ಮಿ ಆಗಿರೋದ್ರಿಂದ ಇದರಲ್ಲಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಹಾಲು ಸೇರಿಸಿ ಮತ್ತು 1/4 ಕಪ್ ಸಕ್ಕರೆ ಮತ್ತು 1/2 ಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಇನ್ನೊಂದು 2 ನಿಮಿಷ ನಾವು ಇದನ್ನು ಕುದಿಸ್ಕೊಳ್ಬೇಕು. ನೋಡಿ, ಟೇಸ್ಟಿ ಕ್ಯಾರೆಟ್ ಮಿಲ್ಕ್ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು. ನೀವು ಹಿಂದೆ ಟ್ರೈ ಮಾಡಿ. ನಿಮ್ಮ ಮಕ್ಕಳಿಗೆ ಕ್ಯಾರೆಟ್ ಇಷ್ಟ ಇಲ್ಲ ಅಂತಂದರೆ ಈ ಥರ ಒಮ್ಮೆ ಮಾಡಿಕೊಡಿ, ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು.